ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಗೆ ನಮ್ಮಮ್ಮ ಬಂದಿದ್ದಾರೆ. ಅದೇ ನನಗೆ ಸ್ಪೆಷಲ್ ಡೇ ಇವತ್ತು ಏನೇನೆಲ್ಲ ಬ್ಲಾಗ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ನಾನು ಏನ್ ಮಾಡ್ತೀನಿ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ ನಮ್ಮಮ್ಮ ಬಂದಿರೋದಕ್ಕೆ ಖುಷಿ. ನಮ್ಮ ರಚನಂಗೆ ಜಾಮಿಟ್ರಿ ಬಾಕ್ಸ್ ಅಲ್ಲೆಲ್ಲ ಆಟ ಆಡ್ತಾ ಇದ್ಲು ಅವಳು ಅಜ್ಜಿ ಜೊತೆ, ನಮ್ಮ ಧನ್ವಿತನ್ ಜೊತೆ ಅಂದ್ರೆ ಅವ್ರ ತಂಗಿ ಜೊತೆ ಆಟ ಆಡ್ತಾನೆ ಇದ್ರು. ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಇಬ್ರು ಹೆಣ್ಮಕ್ಳು. ಅವ್ರ ಅಜ್ಜಿ ಕಂಡ್ರೆ ಅವಳಿಗೆ ಸಖತ್ ಇಷ್ಟ ಇಬ್ರಿಗೂ. ಹಾಗಾಗಿ ಮಕ್ಳ ಜೊತೆ ಆಟ ಆಡ್ತಾನೆ ಇರ್ತಾರೆ ನಮ್ಮಮ್ಮನು. ನೋಡಿ ಆಗ್ಲೇ 12:30 ಆಗಿದೆ ಟೈಮು. ಅಡ್ಗೆ ಮಾಡ್ಬೇಕೀಗ. ಮಾಡಿದೀನಿ ಮೊಸಪ್ಪು ಅನ್ನ. ಫೈನಲಿ ಊಟ ಮಾಡ್ಬೇಕು. ಮೊಸಪ್ಪು ಅನ್ನ ಮಾಡಿದೀನಿ ನೋಡಿ, ಎಲ್ಲಾರ್ಗು ಹಾಕೊಡ್ತಾ ಇದೀನಿ ಊಟನ. ಎಲ್ಲರದು ಊಟ ಆಯ್ತು. ನಾನು ಒಂದ್ ಸ್ವಲ್ಪ ಊಟ ಮಾಡ್ಬೇಕು. ಹಾಗೇನೆ ಮನೆ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ಮಧ್ಯಾಹ್ನ ಅಡ್ಗೆ ಮಾಡ್ತಿದ್ದಂಗೆ ಸ್ವಲ್ಪ ಬೇಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಮೇಲೆ ನಮ್ಗೊಂದ್ ಸ್ವಲ್ಪ ಈಸಿ ಆಗುತ್ತೆ ಕೆಲಸ. ಇಲ್ಲಾಂದ್ರೆ ಟಫ್ ಆಗಿ ಹೋಗುತ್ತೆ. ಯಾವಾಗ್ಲೂ ಅಡ್ಗೆ ಮನೆನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇಲ್ಲ ಅಂದ್ರೆ ಒಂದೇ ಸತಿ ನಾವು ಕ್ಲೀನ್ ಮಾಡೋದಂದ್ರೆ ಚೆನ್ನಾಗಿರಲ್ಲ. ಯಾವ್ಯಾವ ತಿಂಡಿ ಮಾಡ್ತೀವೋ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ತಿರ್ಗಾ ಮಧ್ಯಾಹ್ನ ಮಾಡ್ದಾಗೂ ಅಷ್ಟೇನೆ ಪಾತ್ರೆ ತೊಳಿತಿದ್ದಂಗೆನೆ ಒಂದ್ ಸ್ವಲ್ಪ ಅಡ್ಗೆ ಮನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಬೇಗ ಎಲ್ಲ ಕೆಲಸ ಮುಗಿಸ್ಕೋತಾ ಇದೀನಿ. ಯಾಕಂದ್ರೆ ಈವ್ನಿಂಗ್ ಮಠಕ್ಕೆ ಹೋಗೋಣ ಅಂತ ಇದೀವಿ, ಸಿದ್ಧಗಂಗಾ ಮಠಕ್ಕೆ. ಹಾಗೇನೆ ಎಲ್ಲಾ ಕಡೆನೂ ಒಂದ್ಸತಿ ರೌಂಡ್ಸ್ ಹಾಕೊಂಬರೋಣ ಅಂತ ಅಮ್ಮ ಬಂದಿರೋದ್ರಿಂದ ಎಲ್ಲ ಮನೆಗೆ ವಿಸಿಟ್ ಕೊಟ್ಟು ಹಾಗೇನೆ ಮಠಕ್ಕೆ ಹೋಗ್ಬರೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಬೇಗ ಕೆಲಸ ಮುಗಿಸ್ಕೊಂಡ್ರೆ ಈವ್ನಿಂಗ್ ಬೇಗ ಹೋಗ್ಬೇಕು. ಮಠದಲ್ಲಿ ಏನೇನು ಇರುತ್ತೆ, ಯಾರ್ಯಾರ ಮನೆಗೆ ಹೋಗ್ತೀನಿ ನಾನು ಅಂತ ಕಂಪ್ಲೀಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ ಇವಾಗ ರೆಡಿ ಆಗಿದ್ದೀನಿ. ರೆಡಿ ಆಗಿ ಹೋಗ್ತಾ ಇದೀವಿ ನಾನು, ಅಮ್ಮ, ಲಡ್ಡು, ರಚನಾ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ. ಬೈಕಲ್ಲಿ 4 ಮೆಂಬರ್ಸ್ಗೆಲ್ಲ ಆಗಲ್ಲ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ. ಹತ್ರ ಆಗುತ್ತೆ ಮಠಕ್ಕೆ ನಮ್ಮನೆ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದೀವಿ. ಲಡ್ಡುನು ಅಷ್ಟೇನೆ ನನ್ನ ಜೊತೆನೆ ನಡ್ಕೊಂಡು ಬರ್ತಾ ಇದ್ಲು. ಫುಲ್ ಖುಷಿ ಅವಳಿಗೆ ಈ ತರ ನಡೆಯೋದು ಅಂದ್ರೆ ಜಾಸ್ತಿ ಹೊತ್ತೆಲ್ಲ ನಡೆಯಲ್ಲ, ಅಳ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತು ನಡ್ಕೊಂಡ್ ಬರ್ತಾಳೆ, ಪರವಾಗಿಲ್ಲ, ಅಷ್ಟ್ ನಡೆದ್ರು ಸಾಕು. ಹಾಗೆ ಈವ್ನಿಂಗ್ ಆಗಿರೋದ್ರಿಂದ ಪಾನಿಪುರಿ ಎಲ್ಲ ತಿನ್ಕೊಂಡ್ವಿ. ಚೆನ್ನಾಗಿತ್ತು ಪಾನಿಪುರಿ, ಗೋಲ್ಗಪ್ಪ. ಈಗ ಅಕ್ಕ ಮನೆಗೆ ಬಂದಿದೀವಿ. ದೀಪು ಅಕ್ಕ ಅಂತ ಇವರು ರೀಸೆಂಟ್ ಆಗಿ ಮನೆ ಕಟ್ಸಿರೋದು 1 ಇಯರ್ ಆಯ್ತು. ತುಂಬಾ ಚೆನ್ನಾಗಿದೆ ಮನೆ. ಯಾವಾಗ್ಲೂ ಕರಿತಾನೆ ಇದ್ರು, ಹೋಗಿರ್ಲಿಲ್ಲ. ಹಾಗಾಗಿ ಅಮ್ಮ ಬಂದಿರೋದ್ರಿಂದ ಬಂದಿದೀನಿ. ತುಂಬಾನೇ ಚೆನ್ನಾಗಿದೆ ಮನೆ. ನೋಡಿ ಯಾವ ತರ ಇಟ್ಕೊಂಡಿದ್ದಾರೆ ಮನೆ ಅಂತ. ಅಷ್ಟೇ ಕ್ಲೀನ್ ಆಗೆಲ್ಲ ಗೊಂಬೆ ಎಲ್ಲ ಇಕ್ಕಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಿಚನ್ ಅಷ್ಟೇನೆ ಚೆನ್ನಾಗೆಲ್ಲ ಮಾಡ್ಕೊಂಡಿದ್ದಾರೆ. ನೋಡಿ ಯಾವ ತರ ಮನಿ ಪ್ಲಾಂಟ್ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇಷ್ಟ ಆಯ್ತು ಅಡ್ಗೆ ಮನೆ. ಅವರೆಲ್ಲ ಕಾಫಿ ಮಾಡ್ತಾ ಇದ್ರು ನಾನು ಬಂದಿರೋದಕ್ಕೆ. ಫೈನಲಿ ಕಾಫಿ ಕುಡಿತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ರು ಕಾಫಿ. ನಮ್ ಲಡ್ಡು ಅಷ್ಟೇನೆ ಜೋಕಾಲಿ ಒಳಗೆ ಆಟ ಆಡ್ತಾನೆ ಇದ್ಲು. ಅವಳಿಗೆ ಈ ತರ ಜೋಕಾಲಿ ಅಂದ್ರೆ ಇಷ್ಟ, ನಾವು ತರಬೇಕು. ನೋಡಿ ಯಾವ ತರ ಆಟ ಆಡ್ತಾ ಇದ್ದಾಳೆ ಅಂತ. ಪುರಿ ಎಲ್ಲ ಹಾಕೊಟ್ಟಿದ್ರು ಅಕ್ಕ. ಪುರಿ ಎಲ್ಲ ತಿಂತಾ ಇದಾರೆ ಮಕ್ಕಳು. ಲಡ್ಡು, ಧನ್ವಿತ, ರಚನಾ ಎಲ್ಲ ಪುರಿ ಎಲ್ಲ ತಿಂತಾ ಇದ್ರು. ಪುರಿ ಅಂದ್ರೆ ಮಕ್ಳಿಗೆ ಯಾರಿಗ ಇಷ್ಟ ಇಲ್ಲ, ಎಲ್ಲಾರ್ಗು ಇಷ್ಟನೇ ಪುರಿ. ಪುರಿ ಬಿಸ್ಕೆಟ್ ಎಲ್ಲ ಕೊಟ್ಟಿದ್ರು ಅಕ್ಕ, ತಿಂತಾ ಇದ್ರು. ಹಾಗೇನೆ ಲಡ್ಡು ಗಾಡಿಲಿ ಆಟ ಆಡ್ತಾ ಇದ್ಲು. ಅಂದ್ರೆ ಧನ್ವಿತ್ ಅವಂದು ಇದು ಗಾಡಿ ಆಟ ಆಡ್ತಾನೆ ಇದ್ರು ಅದ್ರಲ್ಲಿ. ನಮ್ಮನೇಲೂ ಇದೇ ತರ ಗಾಡಿ ಇದೆ. ಇದೊಂದ್ ಸ್ವಲ್ಪ ಪಿಂಕ್ ಕಲರ್ ಚೆನ್ನಾಗಿರೋದ್ರಿಂದ ಅವ್ಳಿಗೆ ಒಂದ್ ಸ್ವಲ್ಪ ಖುಷಿ ಆಗೋಯ್ತು. ಆಟ ಆಡ್ತಾನೆ ಇದ್ಲು ಅದ್ರಲ್ಲಿ. ನೋಡಿ ಇಬ್ರು ಸೇರ್ಕೊಂಡು ಆಟ ಆಡ್ತಾ ಇದ್ರು. ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ, ಮಕ್ಳೆಲ್ಲ ಆಟ ಆಡ್ತಾ ಇದ್ರು. ನಾನ್ ಮದ್ವೆ ಆದಾಗ ಉಳಿತಾಯ ಹೇಗ್ ಮಾಡೋದು ಅಂದ್ರೆ ಇವ್ರು ನೋಡ್ಬಿಟ್ಟೆ ನಾನ್ ಮದ್ವೆ ಆದಾಗ ಅಷ್ಟು ತಿಳುವಳಿಕೆ ಇರಲ್ಲ. ಮದ್ವೆ ಆದಾಗ ನಾವು ಬಟ್ಟೆ ಹಾಕೋದಿರ್ಬೋದು, ಒಡವೆ ತಗೊಳೋದಿರ್ಬೋದು, ಅದ್ರ ಬಗ್ಗೆ ನನ್ಗೆ ತಿಳುವಳಿಕೆ ಬಂದಿದ್ದು ಇವರಿಂದ. ಉಳಿತಾಯ ಮಾಡೋದು ಇವರಿಂದಾನೇ ನಾನು ಕಲ್ತಿದ್ದು. ಹಾಯ್, ದೀಪು ಅಕ್ಕ ಅಂತ, ದೀಪು ಅಕ್ಕನ ಮಗ ಲಡ್ಡು, ಧನ್ವಿತ್ ಅಂತ ಇವನ ಹೆಸರು. ನಾನು ಮದುವೆ ಆದಾಗ ಫಸ್ಟ್ ಉಳಿತಾಯ ಮಾಡೋದು ಹೇಗೆ ಅಂತ ಕಲ್ತಿದ್ದು ಇವರಿಂದಾನೆ. ಸಿಕ್ಕಾಪಟ್ಟೆ ಒಡವೆ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ನನಗೂ ಆಸೆ ಬಂದಿತ್ತು ಒಡವೆ ಮಾಡಿಸ್ಕೋಬೇಕು ಅಂತ. ಒಡವೆ ಚೀಟಿ ಎಲ್ಲ ಹಾಕಿದ್ದು ಇವ್ರು ನೋಡಿನಿ ನಾನು. ದೀಪು ಅಕ್ಕ ಅಂತ. ಲಡ್ಡು ಹಾಯ್ ಮಾಡ. ಈಗ ಅಲ್ಲಿಂದ ಹೊರಟ್ವಿ. ಇದು ನಮ್ ರಿಲೇಟಿವ್ ಮನೆ. ಬಂದ್ವಿ. ನಾವು ಮುಂಚೆ ಇಲ್ಲೇ ಇದ್ದಿದ್ದು. ಇದು ತೋಟದ ಮನೆ ಹತ್ರ ಇರೋದಿರೋದು. ರೈಲ್ವೆ ಟ್ರ್ಯಾಕ್ ಎಲ್ಲ ಹತ್ರ ಇದೆ. ತೋಟದ ಮನೆ. ಇವರೇ ನೋಡಿ ರೂಪಕ್ಕ ಅಂತ, ಅವ್ರ ಮಗಳು ಅನು. ಇವ್ರ ಮನೆಗೆ ನಾವ್ ಈಗ ಬಂದಿರೋದು. ಪುರಿ ಎಲ್ಲ ಮಾಡಿದ್ರು, ಎಲ್ಲ ತಿನ್ಕೊಂಡ್ವಿ. ರಚನಾ, ಧನ್ವಿತಾ ಎಲ್ಲ ತಿನ್ಕೊಂಡ್ರು, ಅಮ್ಮ ಎಲ್ಲ ತಿನ್ಕೊಂಡು ಫೈನಲಿ ನೈಟ್ ಆಗಿರೋದ್ರಿಂದ ಬೇಗನೆ ಹೊರಟ್ವಿ. ತುಂಬಾ ಟೈಮ್ ಆಗೋಗಿತ್ತು. ರಚನೆಗೆ ಬೇರೆ ಹೋಮ್ ವರ್ಕ್ ಮಾಡಿಸ್ಬೇಕಿತ್ತು, ಹಾಗಾಗಿ ಬೇಗನೆ ಹೊರಟ್ವಿ. ಮಠಕ್ಕೆ ಬೇರೆ ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತು, ಹಾಗಾಗಿ
ಬೇಗ ಬೇಗನೆ ಎಲ್ಲಾರ ಮನೆಗೂ ಒಂದು 10 ನಿಮಿಷನೂ ಕೂತಿದ್ವು ಅಷ್ಟೇ ಹೊರಟ್ಬಿಟ್ವಿ. ಈಗ ಹಾಗೇನೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು, ಅಲ್ಲೇ ಇರೋದು ಅವ್ರ ಮನೇನು, ಶ್ವೇತಾ ಅಂತ, ಅವ್ರ ಮನೆಗೆ ಹೋಗ್ಬೇಕು ಈಗ. ಇದೇ ನೋಡಿ ಅವ್ರ ಮನೆ. ಇವ್ರ ಮನೆ ಅಷ್ಟೇನೆ ತುಂಬಾ ಚೆನ್ನಾಗಿದೆ, ಡೂಪ್ಲೆಕ್ಸ್ ಮನೆ. ಇವರೆಲ್ಲ ಕ್ಯಾಮ್ರಾ ಮುಂದೆ ಬರಲ್ಲ, ನಾಚ್ಕೋತಾರೆ ಬರಲ್ಲ, ಹಾಗಾಗಿ ಅವ್ರ ಮನೆ ಅಷ್ಟೇ ತೋರಿಸ್ತಾ ಇದ್ದೀನಿ. ಮಕ್ಳಿಗೆಲ್ಲ ತಿನ್ನಕ್ ಕೊಟ್ಟಿದ್ರು, ತಿಂತಾ ಇದಾರೆ ಮಕ್ಳೆಲ್ಲ. ಪೂರಿ ಎಲ್ಲ ಕೊಟ್ಟಿದ್ರು, ಬಿಸ್ಕೆಟು ಮತ್ತೆ ಮೂನ್ ದಾಲು ಎಲ್ಲ ಕೊಟ್ಟಿದ್ರು, ತಿಂತಾ ಕೂತಿದ್ರು ಮಕ್ಳು. ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ ನನ್ನ ಮಗಳು. ಅದೊಂಥರ ಬಿಸ್ಕೆಟ್ ಚೆನ್ನಾಗಿತ್ತು ಟೇಸ್ಟು, ಹಾಗಾಗಿ ತಿಂತಾ ಇದ್ದಾರೆ ಮಕ್ಳು. ಮೂನ್ ದಾಲು ಅಷ್ಟೇನೆ ಚೆನ್ನಾಗಿತ್ತು, ತಿಂತಾ ಇದ್ದಾರೆ. ಫೈನಲಿ ಈಗ ಈವ್ನಿಂಗ್ ಮನೆಗೆ ಬಂದ್ವಿ. ಈವ್ನಿಂಗ್ ಅನ್ನೋದಕ್ಕಿಂತ ನೈಟ್ ಆಗಿ ಹೋಗಿತ್ತು, ಆಗ್ಲೇ 7 o'clock ಬಂದಾಗ ಮನೆಗೆ. 7 o'clock ಆಗಿತ್ತು ಆಗ್ಲೇನೆ ಬಂದಾಗ. 7 o'clock ಆಗಿದೆ. ಈಗ ಮಠಕ್ಕೆ ಹೋಗ್ಬೇಕು ರೆಡಿಯಾಗಿ. ನೋಡಿದೀವಿ, ಸಿಂಪಲ್ ಆಗಿ ರೆಡಿ ಆಗಿದೀವಿ. ಮಠಕ್ಕೆ ಹೋಗ್ಬೇಕೀಗ. ಮಠಕ್ಕೆ ಹೋಗಿ ಅಲ್ಲಿ ಏನೇನ್ ನಡೆಯುತ್ತೆ, ನಾವ್ ಏನೇನ್ ತಿಂತೀವಿ ಅಂತೆಲ್ಲ ನಿಂಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹೋಗ್ತಾನೆ ಒಂದ್ ಸ್ವಲ್ಪ ಪೂರಿ ಎಲ್ಲ ತಿಂದ್ವಿ, ಚಿರ್ಮುರಿ ಎಲ್ಲ ಸಖತ್ ಟೇಸ್ಟಿಯಾಗಿ ಮಾಡ್ತಾರೆ ಇವರು. ಹಾಗಾಗಿ ಇಲ್ಲೊಂದೊಂದು ಪೂರಿ ಕಟ್ಟಿಸ್ಕೊಂಡು ಮಠದೊಳಗಡೆ ಹೋಗಿ ತಿನ್ಬೇಕು ಅಂತ ಕಾಯ್ತಾ ಇದೀವಿ. ಅವರೆಲ್ಲ ಪ್ಯಾಕ್ ಮಾಡ್ತಾ ಇದ್ರು. ನೋಡಿ ಪುರಿ ಎಲ್ಲ ಕಟ್ಟಿದ್ದಾಯ್ತು, ತಿನ್ಕೊಂಡು ಹೊರಟಿದೀವಿ ಇನ್ನು ಮಠದೊಳಗೆ ಎಂಟ್ರೆನ್ಸ್ ನೋಡಿ. ತುಂಬಾ ಮಕ್ಳು ನೋಡೋಕೆನೆ ಮಠಕ್ಕೆ ಹೋಗ್ಬೇಕು ಅನ್ಸುತ್ತೆ. ಅಷ್ಟು ಜನ ಇರ್ತಾರೆ ಮಕ್ಕಳು. ಅಷ್ಟು ಜನಕ್ಕೂ ಸಮಾಧಾನವಾಗಿ ಅಷ್ಟೇ ಚೆನ್ನಾಗಿ ಎಲ್ಲ ಇಟ್ಕೊಂಡಿರ್ತಾರೆ. ಪ್ರೇಯರ್ ನಡೀತಾ ಇತ್ತು ನಾವು ಹೋದಾಗ. ಈಗೆಲ್ಲ ಪ್ರೇಯರ್ ಮುಗೀತು, ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಮಕ್ಕಳಿದ್ದಾರೆ ಅಂತ. ಇಲ್ಲಿ ದೊಡ್ಡ ಗಡಿಯಾರ ಇದೆ, ಅಲ್ಲ ಗಡಿಯಾರದ ಹತ್ರ ಕೆಳಗಡೆ ಮಕ್ಕಳು ಆಟ ಆಡೋಕೆಲ್ಲ ಚೆನ್ನಾಗಿದೆ, ಹಾಗಾಗಿ ಹೋಗ್ತಾ ಇದೀವಿ. ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಎಲ್ಲ ಮೇಲ್ಗಡೆ ದೊಡ್ಡ ಕ್ಲಾಕು. ಅಲ್ಲೊಂದ್ ಸ್ವಲ್ಪ ಮಕ್ಕಳ ಆಟ ಆಡಕ್ಕೆ, ಗಾಡಿ ಎಲ್ಲ ಓಡಾಡೋದು ಕಮ್ಮಿ, ಹಾಗಾಗಿ ಧನ್ವಿತಂಗ್ ಆಟ ಆಡಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಂದಿದೀವಿ. ನೋಡಿ ಟೈಮ್ ಎಷ್ಟಾಗಿದೆ ಅಂತ. ಇನ್ನು ಸ್ವಲ್ಪ ಹೊತ್ತು ಕೂತಿದ್ದು ಮಕ್ಕಳನ್ನ ಆಟ ಆಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ ಶಿವಕುಮಾರ್ ಸ್ವಾಮೀಜಿ ಅವರ ಗದ್ಗೆ ಎಷ್ಟು ಲೈಟಿಂಗ್ಸ್ ಎಲ್ಲ ಮಾಡಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿಗೇನೋ ಒಂಥರ ಖುಷಿ ಬರೋದಕ್ಕೆ. ನನ್ಗೆ ಯಾವಾಗಲೂ ಬೇಜಾರಾದಾಗಲೂ, ಖುಷಿ ಆದವು ಎಲ್ಲ ಟೈಮಲ್ಲೂ ನಾನು ಮಠಕ್ಕೆ ಬರೋದು. ಒಬ್ಬಳೇ ಇದ್ರೂ ಪರವಾಗಿಲ್ಲ, ಗಾಡಿ ತೊಗೊಂಡು ಬಂದ್ಬಿಡ್ತೀನಿ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ. ಚಿಟ್ಟೆ ಬಂದಿತ್ತು, ಅಲ್ಲೊಂದು ಚಿಟ್ಟೆ ಜೊತೆಗೆ ಆಟ ಆಡ್ತಾನೆ ಇದ್ರು. ಅದು ಚಿಟ್ಟೆನೂ ಅಷ್ಟೇನೆ ಇವ್ರ ಜೊತೆ ತುಂಬಾ ಹೊತ್ತು ಆಟ ಆಡ್ತಾ ಇತ್ತು. ನಾವು ಚಿಟ್ಟೆ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಹಿಡಿಯಕ್ಕೆ ಹೋಗೋರು ಇಬ್ರು. ತುಂಬಾನೇ ಖುಷಿಯಾಗಿ ಹೋಗ್ಬಿಟ್ಟಿದ್ರು ಲಡ್ಡುನು ಮತ್ತೆ ರಚನಾನು. ಇಲ್ಲಿ ಮಕ್ಕಳ ಆಟ ಆಡೋಕೆಲ್ಲ ತುಂಬಾ ಚೆನ್ನಾಗಿದೆ ಮಠದಲ್ಲಿ. ಅವ್ರಿಗೂ ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಅನ್ಸುತ್ತೆ, ಬಂದು ಆಚೆ ಆಟ ಆಡ್ಬೇಕು ಅಂದ್ರೆ. ಅಲ್ಲೆಲ್ಲ ಸಿಟಿಲಿ ಮನೆ ಹತ್ರ ಆದ್ರೆ ಗಾಡಿ ಎಲ್ಲ ಓಡಾಡುತ್ತೆ, ಭಯ. ಆಟ ಆಡಕ್ ಬಿಡಕ್ಕೆ ಇಲ್ಲೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿದೆ. ಹಸು ಎಲ್ಲ ನೋಡ್ಕೊಂಡು ಮಕ್ಳು ಆಟ ಆಡ್ತವೆ. ಒಂದ್ ಸ್ವಲ್ಪ ಹೊತ್ತು 1 hour ಹತ್ರ ಕೂತಿದ್ವಿ ಅಲ್ಲೇನೆ ಮಠದಲ್ಲಿ ಒಳಗಡೆ ಆಟ ಆಡ್ಕೊಂಡು. ರಚನಾ ಧನ್ವಿತಾ ಇಬ್ರು ಆಟ ಆಡ್ಕೊಂಡ್ರು. ಈಗ ಹೊಟ್ಟೆ ಹಸಿತಾ ಇದೆ ಅಮ್ಮ ಅಂತಿದ್ಲು, ಹಾಗಾಗಿ ಊಟಕ್ಕೆ ಹೊರಡೋಣ ಅಂತ ಹೊರಟ್ವಿ. ನಮ್ ಲಡ್ಡು ಬರಲ್ಲ ಅಂತ ಅಲ್ಲೇ ನಿಂತಿದ್ಲು. ಅವ್ರ ಅಕ್ಕ ನಾನೇನೋ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಮಮ್ಮಿ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನೋಡಿ ಇಬ್ರು ಹೋಗ್ತಾ ಇದ್ದಾರೆ. ಅವ್ರಿಗೇನೋ ಒಂಥರ ಖುಷಿ ಇಲ್ಲಿಗೆ ಬಂದ್ಬಿಟ್ರೆ. ಪ್ರತಿ ಸತಿನೂ ಅಷ್ಟೇ, ನಮ್ ರಚನಾ ನಮ್ ಧನ್ವಿತಂಗೆ ಮಠದ ಮಜ್ಜಿಗೆ ಅಂದ್ರೆ ಸಖತ್ ಇಷ್ಟ. ನಮ್ ರಚನಂಗೆ ಏನೋ ಒಂಥರ ಟೇಸ್ಟ್ ಸಖತ್ತಾಗಿರುತ್ತೆ ಮಜ್ಜಿಗೆ. ಮಜ್ಜಿಗೆ ಕುಡಿಬೇಕು ಅಂತಾನೆ ಅವಳು ಮಠಕ್ಕೆ ಬರೋದು ಮುಕ್ಕಾಲ್ ಭಾಗ. ನಾನಂತೂ ಏನೋ ಒಂದ್ ಸ್ವಲ್ಪ ಖುಷಿಗೆ ಬರ್ತೀನಿ, ಅವಳಂತೂ ಮಠದ ಮಜ್ಜಿಗೆ ಕುಡಿಯಕೆನೆ ಮಠಕ್ಕೆ ಬರೋದು. ಮಠದ ಮಜ್ಜಿಗೆ ಅಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ಊಟಕ್ಕೆ ಹೋಗ್ಬೇಕು, ಬನ್ನಿ ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಇದೆ ಸಿದ್ಧಗಂಗಾ ಮಠ. ಕೆಳಗಡೆ ಇಲ್ಲಿ ಶಾಸ್ತ್ರ ಎಲ್ಲ ಹೇಳೋರು ಮುಂಚೆ ಇದೆ, ತೋರಿಸ್ತೀನಿ. ನಾನು ಒಳಗಡೆ ಹೋಗಿ ನೋಡಿ ಹಸು ಎಲ್ಲ ಒಳಗಡೆನೆ ಬಿಡ್ತಾರೆ. ಒಂದ್ ಸ್ವಲ್ಪ ಗದ್ರಲ್ಲ, ಬೈಯಲ್ಲ, ಏನು ಮಾಡಲ್ಲ, ಅವು ಪಾಡಿಗೆ ಹೋಗ್ತವೆ ಬರ್ತವೆ. ನೋಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಎಷ್ಟು ಜನ ಅಂದ್ರೆ, ಎಷ್ಟು ಜನಕ್ಕೂ ಅನ್ನ ದಾಸೋಹ ಇರುತ್ತೆ. ಒಬ್ರು ಒನ್ ಟೈಮ್, ಎನಿ ಟೈಮ್ ಯಾವಾಗ ಬಂದ್ರು ದಾಸೋಹ ಇದ್ದೇ ಇರುತ್ತೆ. ಊಟ ನಿಮ್ಗೆ ಯಾವಾಗ ಬೇಕಾದ್ರೂ ಬರ್ಬೋದು. ನೋಡಿ ಪ್ರೇಯರ್ ಎಲ್ಲ ಮುಗಿತಿದ್ದಂಗೆ ಹೊರಡೋಣ ಅನ್ಕೊಂಡ್ವಿ. ನಮ್ ರಚನಾ ಎಲ್ಲ ಆಟ ಆಡೋದ್ರಿಂದ ಆಗ್ಲಿಲ್ಲ. ನೋಡಿ ಹೋಗ್ತಾ ಇದೀವಿ ಈಗ ಒಳಗಡೆ. ಊಟ ಎಲ್ಲ ಚೆನ್ನಾಗಿ ಇರುತ್ತೆ. ಕೂತಿದೀವಿ ಊಟಕ್ಕೆ. ಈಗ ಅನ್ನ
ಅನ್ನ ಸಾಂಬಾರು ಮಜ್ಜಿಗೆ ಮುದ್ದೆ ಪ್ರತಿಯೊಂದು ಇರುತ್ತೆ ಊಟ. ಮುದ್ದೆ ನಾವು ಬಂದಾಗ ಮಾಡಿರಲಿಲ್ಲ ಈ ಸತಿ. ಅನ್ನ ಮಜ್ಜಿಗೆ ಅನ್ನ ಸಾಂಬಾರ್ ಇತ್ತು. ಹಾಗಾಗಿ ನಮ್ಮ ರಚನಾ ಅನ್ನ ಮಜ್ಜಿಗೆ ಇಷ್ಟಪಡ್ತಾಳೆ. ಹಾಗಾಗಿ ಅನ್ನ ಮಜ್ಜಿಗೆ ಅವಳು ಊಟ ಮಾಡ್ತಾ ಇದ್ಲು. ಓಕೆ, ಈಗ ಟೈಮ್ ಆಗೋಯ್ತು, ಆಗ್ಲೇನೆ ಮನೆಗೆ ಹೋಗ್ಬೇಕೀಗ. ಮನೆಗೆ ಬಂದಿದ್ದೀವಿ ಈಗ, ಆಗಲೇ ಟೈಮ್ ಆಗಿ ಹೋಗಿದೆ. ಓಕೆ, ಇವತ್ತಿನ ವ್ಲಾಗ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮೈ ಚಾನಲ್.